ಭೂಮಿಯ ಬೆಲೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ನಕಲಿ ದಾಖಲೆಗಳ ಸೃಷ್ಟಿ ಸೇರಿದಂತೆ ಭೂಕಬಳಿಕೆ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು, ಇತ್ತೀಚೆಗೆ ಇದೇ ರೀತಿಯ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಗೌಡನಹಳ್ಳಿ ಸರ್ವೆ ನಂಬರ್ 162 ಮತ್ತು 163ರ 7.28 ಗುಂಟೆ ಜಮೀನು 1950-51ರಲ್ಲಿ ಗೊಲ್ಲಪಲ್ಲಿ ಸುಬ್ಬಯ್ಯ ಎಂಬುವರಿಗೆ ಮಂಜೂರಾಗಿದ್ದು, ಅದೇ ಸರ್ವೆ ನಂಬರ್ 162ರಲ್ಲಿ ಮತ್ತೆ 1.10 ಗುಂಟೆ 1997-98ರಲ್ಲಿ ಕೊತ್ತಬೋವಿ ಸುಬ್ಬಣ್ಣ ಎಂಬುವರು ಹಂಗಾಮಿ ಸಾಗುವಳಿ ಚೀಟಿ ಮೇರೆಗೆ ಖಾತೆ ಮಾಡಿಸಿಕೊಂಡು ಮೂಲಧಾರ ದಾಖಲೆ ಪ್ರಕಾರ ಟಿಎನ್ ನರಸಿಂಹಮೂರ್ತಿ ಎಂಬುವರು 2024 ರಲ್ಲಿ ಕ್ರಮ ಮಾಡಿಸಿಕೊಂಡು ಸರ್ವೆ ಮಾಡಲು ಹೋದ ಸಂದರ್ಭದಲ್ಲಿ ಹಂಗಾಮಿ ಸಾಗುವಳಿ ಚೀಟಿದಾರ ಕೊತ್ತಬೋವಿ ಸುಬ್ಬಣ್ಣ ಕುಟುಂಬದವರು ಅಡ್ಡಿಪಡಿಸಲು ಮುಂದಾಗಿರುವ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ನರಸಿಂಹಮೂರ್ತಿ ಮಾತನಾಡಿ, ನಿಮ್ಮದು ಬೋಗಸ್ ದಾಖಲೆ. 1950-51ರಲ್ಲಿ ಆಗಿರುವ ಮಂಜೂರುದಾರರಿಗೆ ಸಲ್ಲಬೇಕಾಗಿರುವ ಜಮೀನಿನಲ್ಲಿ ಮತ್ತೆ ನೀವು ಹೇಗೆ 1997-98ರಲ್ಲಿ ಮಂಜೂರು ಮಾಡಿಸಿಕೊಂಡಿರಿ ಎಂದು ಪ್ರಶ್ನೆ ಮಾಡಿದ್ರು. ಸರ್ವೆ ನಂಬರ್ 162 ಮತ್ತು 63ರಲ್ಲಿ ಈಗಾಗಲೇ 2024ರಲ್ಲಿ ಟಿಎನ್ ನರಸಿಂಹಮೂರ್ತಿಯವರು ಕ್ರಯ ಮಾಡಿಸಿಕೊಂಡಿದ್ದು, ಅದರ ಪ್ರಕಾರ ಮೂಲ ದಾಖಲೆಗಳ ಅನುಗುಣವಾಗಿ ಸರ್ವೆ ಕಾರ್ಯ ಮಾಡುತ್ತಿದ್ದೇವೆ. ನಿಮಗೆ ಈಗಾಗಲೇ 2004ರಲ್ಲಿ ಮಂಜೂರು ಚೀಟಿ ನೀಡುವ ಸಂದರ್ಭದಲ್ಲಿ ಅಧಿಕಾರಿಗಳು ಹಂಗಾಮಿ ಸಾಗುವಳಿ ಚೀಟಿ ಖಾತೆ ಮಾಡುವುದಿಲ್ಲವೆಂದು ಮ್ಯೂಟೇಷನ್ ಸಹ ರದ್ದು ಮಾಡಿರುವುದು ಕಂಡುಬರುತ್ತದೆ. ಹಾಗಾಗಿ ಸಾಗುವಳಿ ಚೀಟಿ ಅಂಗೀಕಾರ ಮಾಡದೆ ತಿರಸ್ಕೃತಗೊಂಡಿದ್ದು, ಈಗ ಕಾನೂನು ರೀತಿಯಲ್ಲಿ ದಾಖಲೆಗಳ ಪ್ರಕಾರ 7 ಎಕರೆ 28 ಗುಂಟೆ ಸರ್ವೆ ಕಾರ್ಯ ಮುಗಿದಿದೆ. ಅದನ್ನ ಹದ್ದುಬಸ್ತು ಮಾಡಲಾಗಿದೆ. ನೀವು ಸುಮ್ಮನೆ ತಗಾದೆ ತೆಗೆದು ಅಧಿಕಾರಿಗಳಿಗೆ ತೊಂದರೆ ನೀಡಿದ್ರೆ ಸೂಕ್ತ ಕ್ರಮ ಜರುಗಿಸುತ್ತೇವೆಂದು ಎಚ್ಚರಿಸಿದ್ರು. ಈಗ ಯಾವ ಸರ್ವೆ ಮಾಡಿದ್ರೆ 162 ಏನೋ 62 ಸರ್ವೆ ಮಾಡಿದಾರಲ್ಲ, ಇದ್ರ ಮೇಲೆ ಆಪೋಸಿಟ್ ಆಗಿ ನೀವು ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಇಲ್ಲಿ ಅವರು ತೋರ್ಸಕ್ಕೆ ಇಲ್ಲ, ತೋರ್ಸಕ್ಕೆ ಇದೆ ಅಂತ ಹೇಳ್ತಾರೆ. ಒಂದ್ ಹೇಳ್ತೀನಿ ನೋಡಿ, ಇವತ್ತು ಏನು ಇಲ್ಲಿ ಕಂಪ್ಲೇಂಟ್ ಇತ್ತು ಪೊಲೀಸ್ ಸ್ಟೇಷನ್ ಇಂದ, ನಿಮ್ಮಿಂದ ನಮ್ಗೆ ಲೆಟರ್ ಬಂತು, ಇವರು ಅರ್ಜಿ ಕೊಟ್ಟಿದ್ರು. ಅದ್ರ ಆಧಾರದ ಮೇಲೆ ಇವತ್ತು ಇಲ್ಲಿ ಬಂದಿದ್ದೀವಿ. 162 163 ಮೆಜರ್ಮೆಂಟ್ ಅಳತೆ ಮಾಡಿದೀವಿ. ಇದು 50-51ರಲ್ಲಿ ಮಂಜೂರಾಗಿದೆ. ಇವ್ರಿಗೆ 2004ರಲ್ಲಿ ಮಂಜೂರಾಗಿದೆ ನಮಗೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಂಗಾಮಿ ಮುಟ್ಟೇಷನ್ ಪ್ರಕಾರ మీరు చేసుకోండి. ಹಂಗಾಮಿ ಮುಟ್ಟೇಷನ್ ಪ್ರಕಾರ మీరు చేసుకోండి. మొత్తం ఉంది ఎదురమ్మకవరా హంగామీ ముట్టేషన్ ప్రకారం మీరు చేసుకోండి. మా దగ్గర లేదా ఎత్తండి సాగుపోల్ సిటీ సుబ్బయ్యకి మంజూరు అనేది ఎత్తురా అవుతుంది. ಅಧಿಕಾರಿಗಳು ಇದೇ ವೇಳೆಯಲ್ಲಿ ಪೊಲೀಸರು ಸೂಕ್ತ ಬಂದೋಬಸ್ತಿನೊಂದಿಗೆ ಸರ್ವೆ ಕಾರ್ಯವನ್ನ ಮಾಡಿಸಿ ಜಮೀನು ವಾರಸುದಾರರಿಗೆ ಭರವಸೆ ನೀಡಿದ್ರು. ಇಷ್ಟೆಲ್ಲ ಆದರೂ ಕೊತ್ತಬೋವಿನ ಸುಬ್ಬಣ್ಣ ಕುಟುಂಬದವರು ಅನಧಿಕೃತವಾಗಿ ನಾವು ಜಮೀನನ್ನ ಉಳುಮೆ ಮಾಡುತ್ತೇವೆ, ಚಪ್ಪಟೆಗಳನ್ನ ನೆಡುತ್ತೇವೆಂದು ದೌರ್ಜನ್ಯದಿಂದ ಮುಂದೆ ಬಂದ ಸಂದರ್ಭದಲ್ಲಿ ತಕ್ಷಣ ಪೊಲೀಸರು ಎಚ್ಚೆತ್ತುಕೊಂಡು ಅವರಿಗೆ ಬುದ್ಧಿವಾದ ಹೇಳಿ ಅಧಿಕಾರಿಗಳಿಗೆ ಮತ್ತು ಕಾನೂನಿಗೆ ಅಡ್ಡಿಪಡಿಸಿದರೆ ಮುಲಾಜಿಲ್ಲದೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೇವೆಂದು ಎಚ್ಚರಿಸಿದ ಕೂಡಲೇ ತಣ್ಣಗಾಗಿದ್ದಾರೆ. ನವೀನ್ ಕಿರಣ್, ಸಿಟಿವಿ ನ್ಯೂಸ್, ಚಿಂತಾಮಣಿ.